ಹಾಯ್ ಎಲ್ಲರಿಗೂ ನಮಸ್ಕಾರ. ಕನ್ನಡ ವಿಲರ್ಸ್ಗೆ ಸ್ವಾಗತ. ನೀವೀಗ ನೋಡ್ತಾ ಇರೋ ಒಂದು ರೈಡ್ ವ್ಲಾಗ್. ನಾನಿವತ್ತು ಬ್ಯಾಂಗ್ಳೂರಿಯನ್ಸ್ನ ಒನ್ ಆಫ್ ದ ಫೇವ್ರೇಟ್ ಸ್ಪಾಟ್ ಆಗಿರೋ ನಂದಿ ಹಿಲ್ಸ್ಗೆ ಹೋಗ್ತಾ ಇದ್ದೀನಿ. ಬೆಂಗಳೂರಿಗೆ ಬಂದಮೇಲೆ ಒಂದ್ಸಲೇನಾದರೂ ನಂದಿ ಹಿಲ್ಸ್ಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ. ನಾನು ಬೆಂಗಳೂರಿಗೆ ಬಂದು 1.5 ವರ್ಷ ಆಯಿತು, ಬಟ್ ಒಂದ್ಸಲ ಕೂಡ ಹೋಗೋಕ್ಕಾಗಿರಲಿಲ್ಲ. ಅದಕ್ಕೆ ಈಗ ಪ್ಲ್ಯಾನ್ ಮಾಡಿ ಹೋಗ್ತಾ ಇದ್ದೀನಿ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ರೈಡ್ ಮತ್ತು ಟ್ರಾವೆಲ್ ವ್ಲಾಗ್ಸ್ ಜೊತೆಗೆ ವೆಹಿಕಲ್ ರಿವ್ಯೂ ವೀಡಿಯೋಸ್ ನಿಮಗೆ ಬೇಗ ಸಿಗುತ್ತೆ. ನಾನೀಗ ವೈಟ್ ಫೀಲ್ಡಿಂದ ಹೊರಟಿದ್ದೀನಿ. ಕರೆಂಟ್ಲಿ ITPL ಮೇನ್ ರೋಡಲ್ಲಿದ್ದೀನಿ. ಇಲ್ಲಿಂದ ಬ್ಯಾಂಗ್ಳೂರು ಕೋಲಾರ ನ್ಯಾಷನಲ್ ಹೈವೇಗೆ ಜಾಯ್ನ್ ಆಗಿ ಅಲ್ಲಿಂದ ಸ್ಯಾಟಲೈಟ್ ರಿಂಗ್ ರೋಡಲ್ಲಿ ಹೋಗಬೇಕು. ಬೇರೆ ರೂಟ್ ಕೂಡ ಇದೆ, ಬಟ್ ಈ ರೋಡ್ ಚೆನ್ನಾಗಿದೆ ಅಂತ ಹೇಳಿದ್ರು, ಸೊ ಹಂಗಾಗಿ ಇದನ್ನು ಪ್ರಿಫರ್ ಮಾಡ್ತಾಯಿದ್ದೀನಿ. ಟೋಟಲ್ 55 ಕಿಲೋಮೀಟರ್ಸ್ ಅಂತ ತೋರಿಸ್ತಿದೆ. ಅರೌಂಡ್ 1.5 ಗಂಟೆ ಬೇಕು ಅಂತ ಇದೆ ಮ್ಯಾಪ್ಸಲ್ಲಿ. ಈಗ ಟೈಮ್ ಬಂದು 4:15 ಆಗಿದೆ. ಸೊ ಅರೌಂಡ್ 5:30, 5:45 ಹೊತ್ತಿಗೆಲ್ಲ ಹೋಗ್ಬೋದು ಅಂತ ಅನ್ನಿಸ್ತಿದೆ. ಎಲ್ಲ ರೋಡ್ ಕಂಡೀಷನ್ ಮೇಲೆ ಡಿಪೆಂಡ್ಸ್. ಈ ಗೂಗಲ್ ಮ್ಯಾಪ್ಸ್ ಬಂದಮೇಲಂತೂ ಲೈಫ್ ತುಂಬ ಈಸಿಯಾಗಿ ಹೋಗಿದೆ, ಬಟ್ ಒಂದೊಂದ್ಸಲ ರಾಂಗ್ ಡೈರೆಕ್ಷನ್ ಕೂಡ ತೋರಿಸ್ಬಿಡುತ್ತೆ. ಆವಾಗ ಸ್ವಲ್ಪ ಕಷ್ಟ ಆಗುತ್ತೆ. ಇಲ್ಲಿ ರೈಟ್ ತಗೊಂಡ್ರೆ ಡೈರೆಕ್ಟ್ ಕೋಲಾರ ಹೈವೇಗೆ ಜಾಯ್ನ್ ಆಗ್ತೀವಿ. ಬೈಕ್ ಇದ್ದರೆ ಇದೊಂದು ಅಡ್ವಾಂಟೇಜು, ಸಂದಿಗುಂದಿಲೆಲ್ಲ ಈಸಿಯಾಗಿ ಹೋಗ್ಬಿಡ್ಬೋದು. ಇಲ್ಲಿ ಲೆಫ್ಟ್ ತಗೊಂಡ್ರೆ KR-ಪುರ ಹೋಗುತ್ತೆ ವಾಪಸ್ ಬೆಂಗಳೂರಿಗೆ. ರೈಟ್ ತಗೊಂಡ್ರೆ ಕೋಲಾರ ಕಡೆ ಹೋಗ್ತೀವಿ. ಇದು ನ್ಯಾಷನಲ್ ಹೈವೇ 75, ಸೇಮ್ ನಮ್ಮ ಹಾಸನ ಬೆಂಗಳೂರು ಹೈವೇ ಇದೆಯಲ್ಲ ಅದರದ್ದೇ ಕಂಟಿನ್ಯೂಷನ್ ಇದು. ಈ ರೂಟಲ್ಲಿ ನೀವು ಹೊಸಕೋಟೆ, KGF, ತಿರುಪತಿ ಸೈಡ್ಗೆಲ್ಲ ಹೋಗ್ಬೋದು. ಹೊಸಕೋಟೆಯಿಂದ ಸ್ಯಾಟಲೈಟ್ ರಿಂಗ್ ರೋಡ್ ತಗೊಂಡ್ರೆ ಡೈರೆಕ್ಟ್ ದೇವನಹಳ್ಳಿ ಮೇಲೆ ಬೆಂಗಳೂರು ಹೈದರಾಬಾದ್ ಹೈವೇಗೆ ಕನೆಕ್ಟ್ ಆಗುತ್ತೆ. ಸೊ ಅಲ್ಲಿಂದ ನಾವು ನಂದಿ ಹಿಲ್ಸ್ ರೋಡ್ಗೆ ಡೈವರ್ಷನ್ ತಗೋಬೇಕು. ಈಗ ಅರೌಂಡ್ 20 ಕಿಲೋಮೀಟರ್ಸ್ ಬಂದಿದ್ದೀನಿ. ದೇವನಹಳ್ಳಿಗೆ ಲೆಫ್ಟ್ ಹೋಗಬೇಕು ಅಂತ ಇದೆ ಬೋರ್ಡು. ಇದೇ ನೋಡಿ ಬ್ಯಾಂಗ್ಳೂರ್ ಸ್ಯಾಟಲೈಟ್ ಟೌನ್ ರಿಂಗ್ ರೋಡ್, 6 ಲೇನ್ದು ಹೈವೇ ಇದು. ಸದ್ಯಕ್ಕೆ ಈ ರೋಡು ಹೊಸಕೋಟೆಯಿಂದ ದಾಬಸ್ಪೇಟೆಗೆ ಕನೆಕ್ಟ್ ಆಗ್ತಾ ಇದೆ. ಪ್ರಾಜೆಕ್ಟ್ ಇನ್ನೂ ಎಕ್ಸ್ಪ್ಯಾಂಡ್ ಮಾಡ್ತಾ ಇದ್ದಾರೆ. ಈ ವರ್ಷದ ಎಂಡಲ್ಲಿ ಕಂಪ್ಲೀಟ್ ಆಗುತ್ತೆ ಅಂತ ಹೇಳಿದ್ದಾರೆ. ಕಂಪ್ಲೀಟ್ ಆದರೆ ಸ್ವಲ್ಪ ಟ್ರಾಫಿಕ್ ಕಮ್ಮಿ ಆಗ್ಬೋದು. ಈ ರೋಡ್ ಮಾತ್ರ ಸೂಪರ್ ಆಗಿದೆ, ಕಂಪ್ಲೀಟ್ ಐಸೋಲೇಟೆಡ್ ಆಗಿದೆ. ಸೇಮ್ ಈ ಬ್ಯಾಂಗ್ಳೂರು ಮೈಸೂರು ಎಕ್ಸ್ಪ್ರೆಸ್ ವೇ ಇದೆಯಲ್ಲ ಅದೇ ಥರ. ಸ್ಪೀಡ್ ಲಿಮಿಟ್ ಇಲ್ಲಿ ಕೂಡ ಮ್ಯಾಕ್ಸಿಮಮ್ 100 km/h ಇದೆ. ಫುಲ್ಲು AI ಕ್ಯಾಮ್ರಾಸ್ ಎಲ್ಲ ಇನ್ಸ್ಟಾಲ್ ಮಾಡಿದ್ದಾರೆ. ಸೊ ಸ್ಪೀಡ್ ಲಿಮಿಟ್ನ ಮೇಂಟೈನ್ ಮಾಡಲೇಬೇಕು, ಇಲ್ಲಾಂದರೆ ಡೈರೆಕ್ಟಾಗಿ ಚಲನ್ ಬರುತ್ತೆ. ಈಗ ನಾನು ಆಲ್ಮೋಸ್ಟ್ ದೇವನಹಳ್ಳಿ ಹತ್ರ ಇದ್ದೀನಿ. ಕ್ಯಾಮ್ರಾದಲ್ಲಿ ಅಷ್ಟು ನೀಟಾಗಿ ಕವರ್ ಆಗ್ತಿದೆಯೋ ಇಲ್ವೋ ಗೊತ್ತಿಲ್ಲ. ಲೆಫ್ಟ್ ಸೈಡಲ್ಲಿ ಬ್ಯಾಂಗ್ಳೂರ್ ಏರ್ಪೋರ್ಟ್ ಟರ್ಮಿನಲ್ 2 ಕಾಣಿಸ್ತಾ ಇದೆ. ಮುಂದೆ ಒಂದು ಎಕ್ಸಿಟ್ ಇದೆ ಏರ್ಪೋರ್ಟ್ಗೆ. ಅರೌಂಡ್ 7 to 8 ಕಿಲೋಮೀಟರ್ಸ್ ಆಗುತ್ತಷ್ಟೇ ಇಲ್ಲಿಂದ ಏರ್ಪೋರ್ಟ್. ಈಗ ನಾನು ಈ ಸ್ಯಾಟಲೈಟ್ ರಿಂಗ್ ರೋಡಿಂದ ಎಕ್ಸಿಟ್ ಆಗಿದ್ದೀನಿ. ನಂದಿ ಹಿಲ್ಸ್ ಮೇನ್ ರೋಡಲ್ಲಿದ್ದೀನಿ. ಇಲ್ಲಿಂದ ಇನ್ನೂ 15 ಕಿಲೋಮೀಟರ್ಸ್ ಹೋಗಬೇಕು. ಇಲ್ಲಿ ರೋಡ್ ಸೈಡಲ್ಲೇ ಸುಮಾರು ರೆಸ್ಟೋರೆಂಟ್ಸ್, ರೆಸಾರ್ಟ್ಸ್ ಎಲ್ಲ ಇದ್ದಾವೆ. ಓಪನ್ ಫೀಲ್ಡ್ಸಲ್ಲೆಲ್ಲ ಸುಮಾರು ಟೆಂಟ್ ಹಾಕಿದ್ರು. ಬೆಟ್ಟದ ಒಳ್ಳೆ ವ್ಯೂಸ್ ನೋಡ್ಕೊಂಡು ರಿಲ್ಯಾಕ್ಸ್ ಆಗೋಕ್ಕಂತೂ ಪರ್ಫೆಕ್ಟ್ ಜಾಗ. ಈ ರೋಡ್ ಅಂತೂ ಫುಲ್ಲು ಸೀನಿಕ್ ಆಗಿದೆ. ಕಂಪ್ಲೀಟ್ ಮರ ಇದೆ ಸೈಡಲ್ಲೆಲ್ಲ, ಮೇಲ್ ಕೂಡ ಆಲ್ಮೋಸ್ಟ್ ಕವರ್ ಆಗಿದೆ. ಬೆಳಕಲ್ಲಿ ತುಂಬ ಚೆನ್ನಾಗಿ ಕಾಣುತ್ತೆ. ಇದೆಲ್ಲ ವಾಪಸ್ ಬರ್ತಾ ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಈಗ ನಾನು ನಂದಿ ಸರ್ಕಲ್ಗೆ ಬಂದಿದ್ದೀನಿ. ಇದನ್ನು ಮ್ಯಾಪ್ಸಲ್ಲಿ 240 ಸರ್ಕಲ್ ಅಂತ ತೋರಿಸ್ತಾ ಇದೆ. ಜನ ಎಲ್ಲ ಗಾಡಿ ನಿಲ್ಲಿಸಿ ಇಲ್ಲಿ ಮ್ಯಾಗಿ ತಿಂತಾ ಇದ್ದಾರೆ, ಕಾಫಿ ಟೀ ಎಲ್ಲ ಕುಡಿತಾ ಇದ್ದಾರೆ. ನಾನು ಕೂಡ ಒಂದು ಸ್ಮಾಲ್ ಬ್ರೇಕ್ ತಗೋತೀನಿ.
ಸ್ವಲ್ಪ ಕಾಫಿ ಏನಾದರೂ ಕುಡಿತೀನಿ. ಫುಲ್ಲು ಚಳಿ ಇದೆ ಇಲ್ಲಿ. ಕಾಫಿ ಕುಡ್ಕೊಂಡು ಹೊರಡ್ತಾ ಇದ್ದೀನಿ. ಆಲ್ಮೋಸ್ಟ್ ಬೆಳಗ್ಗೆ ಆಗ್ತಾ ಇದೆ. ಇಲ್ಲಿ ಸುತ್ತ ಎಲ್ಲ ಫುಲ್ಲು ಫಾಗಲ್ಲಿ ಕವರ್ ಆಗಿದೆ. ವ್ಯೂ ಮಾತ್ರ ಸೂಪರ್ ಆಗಿದೆ. ಇಲ್ಲಿಂದ ಫುಲ್ಲು ಕವ್ ರೋಡ್ ಸ್ಟಾರ್ಟ್ ಆಗ್ತಾ ಇದೆ. ಫೈನಲಿ ನಂದಿ ಹಿಲ್ಸ್ಗೆ ರೀಚ್ ಆಗಿದ್ದೀನಿ. ಎಂಟ್ರೆನ್ಸ್ ಗೇಟಿಂದ ಒಳಗೆ ಬಂದೆ. ಅರೌಂಡ್ 12 ಹೇರ್ ಪಿನ್ ಬೆಂಡ್ಸ್ ಏನೋ ಇದ್ವು ಅನಿಸುತ್ತೆ. ರೈಡ್ ಮಾತ್ರ ಸೂಪರ್ ಆಗಿತ್ತು. ಫುಲ್ ಫಾಗಿ ಆ್ಯಂಡ್ ಸೀನಿಕ್ ಆಗಿ. ಇವ್ರು ಯಾರು ಆಗಲೇ ನೋಡ್ಕೊಂಡು ವಾಪಸ್ ಕೂಡ ಹೋಗ್ತಾ ಇದ್ದಾರೆ. ರೋಡಲ್ಲಿ ಅಷ್ಟು ಜನ ಸಿಗಲಿಲ್ಲ ನನಗೆ, ಬಟ್ ಇಲ್ಲಿ ನೋಡಿದ್ರೆ ಫುಲ್ಲು ಗಾಡಿಗಳು ಎಲ್ಲ ಆಗಲೇ ಬಂದುಬಿಟ್ಟಿದ್ದಾರೆ. ಪಾರ್ಕಿಂಗ್ ಅಂತೂ ಆಲ್ಮೋಸ್ಟ್ ಫುಲ್ ಆಗಿದೆ. ಪಾರ್ಕಿಂಗ್ದು ಟಿಕೆಟ್ ತಗೊಂಡ್ರೆ ಇಲ್ಲಿಂದ ಮೇಲೆ ಹತ್ತಬೇಕು ಅನಿಸುತ್ತೆ. ಓಕೆ, ಇಲ್ಲೊಂದು ಎಂಟ್ರೆನ್ಸ್ ಡೋರ್ ಕೂಡ ಇದೆ. ಹಂಗೆ ಮುಂದೆ ಬಂದರೆ ಇಲ್ಲೊಂದು ಬೋರ್ಡ್ ಇದೆ, ಸನ್ರೈಸ್ ಪಾಯಿಂಟ್ಗೆ ದಾರಿ ಅಂತ. ನಾನು ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬಂದೆ, ಬಟ್ ಇಲ್ಲಿ ನೋಡಿದ್ರೆ ಏನೂ ಕಾಣಿಸ್ತಾ ಇಲ್ಲ. ಫುಲ್ಲು ಫಾಗು, ಬೆಟ್ಟನೂ ಇಲ್ಲ, ಮೋಡನೂ ಇಲ್ಲ, ಏನೂ ಇಲ್ಲ. ಯಾವುದಕ್ಕೂ ಇರಲಿ ಅಂತ ಒಂದು ಟೈಮ್ ಲ್ಯಾಪ್ಸ್ ಮಾಡೋಕ್ಕಿಟ್ಟೆ. ಕೊನೆಗೂ ಸ್ವಲ್ಪ ಸೂರ್ಯ ಕಾಣಿಸ್ತು. ಎಕ್ಸ್ಪೆಕ್ಟೇಷನ್ ಏನು ಫೇಲ್ ಆಗಲಿಲ್ಲ ಅಂತ ಅನ್ಬೋದು. ಸೊ ಹಂಗೆ ಕೆಳಗೆ ಇಳಿದು ಬಂದರೆ ನಿಮಗೆ ಒಂದು ಟಿಪ್ಪು ಸುಲ್ತಾನ್ ಸಮ್ಮರ್ ರೆಸಿಡೆನ್ಸ್ ಇದೆ. ಹೊರಗಿಂದನೇ ನೋಡ್ಬೋದು ಅಷ್ಟೇ, ಒಳಗೆ ಹೋಗಿ ಬಿಡಲಿಲ್ಲ, ಲಾಕ್ ಮಾಡಿದ್ದಾರೆ. ಹಂಗೆ ಇನ್ನು ಕೆಳಗೆ ಬಂದರೆ ಒಂದು ಕಲ್ಯಾಣಿ ಇದೆ. ಇಲ್ಲೂ ಕೂಡ ಫುಲ್ಲು ಫಾಗ್ ಇದೆ ಸುತ್ತ. ಓವರಾಲ್ ಒಂದು ಒಳ್ಳೆ ಪ್ಲೇಸ್ ಅನ್ಬೋದು ಫಾರ್ ಡೇ ಟ್ರಿಪ್. ನೀವು ಸುತ್ತಮುತ್ತ ಎಲ್ಲ ಓಡಾಡ್ಬೋದು, ಇಲ್ಲಿ ಎಕ್ಸ್ಪ್ಲೋರ್ ಮಾಡ್ಬೋದು. ನಾನು ಹಂಗೆ ಸ್ವಲ್ಪ ಹೊತ್ತು ಓಡಾಡಿ ಎಲ್ಲ ಪ್ಲೇಸ್ ಎಲ್ಲ ನೋಡಿಕೊಂಡು ವಾಪಸ್ ಬೆಂಗಳೂರು ಕಡೆಗೆ ಹೊರಡ್ತಾ ಇದ್ದೀನಿ. ಆವಾಗಲೇ ನೈಟಲ್ಲಿ ಹೇಳಿದ್ನಲ್ಲ, ಸೀನಿಕ್ ಆಗಿದೆ ರೂಟ್ ಅಂತ. ಇದು ಬೆಳಗ್ಗೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ, ಸಕ್ಕತ್ತಾಗಿದೆ ಇಲ್ಲಂತೂ ರೈಡ್ ಮಾಡೋಕ್ಕೆ. ಇದಾಗಿತ್ತು ನಂದಿ ಹಿಲ್ಸ್ಗೆ ಬೈಕ್ ರೈಡ್. ನೀವೇನು ನಮ್ಮ ಕನ್ನಡ ವೆಲ್ಲರ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.